ರಾಜ್ಯ ಬಿಜೆಪಿ ನಾಯಕರಿಗೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಒಂದು ಸವಾಲು ಎದುರಾಗ್ತಾ ಇದೆ. ಇಲ್ಲಿ ಸುಮಲತಾ ಅವರನ್ನ ಮನವೊಲಿಸೋ ಪ್ರಯತ್ನವನ್ನ ಮಾಡೋದಕ್ಕೆ ಬಿಜೆಪಿ ನಾನಾ ರೀತಿಯ ಸರ್ಕಸ್ ಅನ್ನ ಮಾಡ್ತಾ ಇದೆ. ಅದರ ಭಾಗವಾಗಿ ಸುಮಲತಾ ಅಂಬರೀಶ್ ಅವರನ್ನ ಮನವೊಲಿಸೋದಕ್ಕೆ ಬಿಎಸ್ವೈ ಅಖಾಡಕ್ಕೆ ಇಳಿತಾ ಇದ್ದಾರೆ. ಖುದ್ದು ಅಖಾಡಕ್ಕೆ ಇಳಿಯೋದಕ್ಕೆ ಯಡಿಯೂರಪ್ಪ ಅವರು ಮುಂದಾಗ್ತಾ ಇದ್ದಾರೆ. ಮಂಡ್ಯ ಟಿಕೆಟ್ ಜಟಾಪಟಿಯನ್ನ ಹೇಗಾದ್ರೂ ಮಾಡಿ ಕೊನೆಗೊಳಿಸಬೇಕು ಅಂತ ಹೇಳಿ ಬಿಎಸ್ವೈ ಇದೀಗ ಅಖಾಡಕ್ಕೆ ಇಳಿದಿದ್ದಾರೆ. ದೆಹಲಿಯಲ್ಲಿ ಸೀಟು ಹಂಚಿಕೆ ಚರ್ಚೆಗೂ ಮುನ್ನವೇ ಫೀಲ್ಡ್ಗೆ ಬಿಎಸ್ವೈ ಎಂಟ್ರಿ ಕೊಟ್ಟಿದ್ದಾರೆ. ರಿಪಬ್ಲಿಕನ್ನಕ್ಕೆ ಬಿಜೆಪಿ ಮೂಲಗಳಿಂದ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಗ್ತಾ ಇದೆ. ಕಳೆದ ಬಾರಿಯ ಲೋಕಸಭಾ ಎಲೆಕ್ಷನ್ನಲ್ಲೂ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ. ಈ ಬಾರಿಯೂ ಕೂಡ ಅಷ್ಟೇ. ಈ ಬಾರಿ ಮಂಡ್ಯ ರಾಜಕಾರಣ ಏನಾಗುತ್ತೆ ಅನ್ನುವಂತಹ ಕುತೂಹಲ ಜನಸಾಮಾನ್ಯರಲ್ಲಿ ಮೂಡ್ತಾ ಇದೆ. ಅದರ ಭಾಗವಾಗಿ ಮತ್ತೊಂದು ಕಡೆ ರಾಜ್ಯ ಬಿಜೆಪಿ ನಾಯಕರಿಗೆ ಮಂಡ್ಯ ರಾಜಕಾರಣ ಸವಾಲಾಗಿ ಪರಿಣಮಿಸ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನೇರ ಸಂಪರ್ಕದಲ್ಲಿ. ಸುರೇಶ್, ಮಂಡ್ಯ ಲೋಕಸಭಾ ಕ್ಷೇತ್ರ ಕಳೆದ ಬಾರಿಯೂ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು, ಈ ಬಾರಿಯೂ ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಸುಮಲತಾ ಅವರನ್ನ ಮನವೊಲಿಸಬೇಕು ಅಂತ ಹೇಳಿ ಸ್ವತಃ ಬಿಎಸ್ವೈ ಅವರೇ ಅಖಾಡಕ್ಕೆ ಇಳಿತಾ ಇದ್ದಾರೆ. ಡೀಟೇಲ್ಸ್ ಕೊಡೋದಾದ್ರೆ ಶರತ್, ಮಂಡ್ಯ ರಾಜಕಾರಣ ಅಂತಕ್ಕಂಥದ್ದು ಭಾಳ ಒಂದು ರೀತಿಯಲ್ಲಿ ಏನು ಕಠಿಣವಾದದ್ದು. ಯಾಕೆಂತಂದರೆ ಅಲ್ಲಿ ಪ್ರತಿ ಬಾರಿ ಅಭ್ಯರ್ಥಿಗಳ ಆಯ್ಕೆ ಆಗ್ಬೋದು, ಆಯ್ಕೆ ಆದ ನಂತರ ಆಗುವಂತಹ ರಾಜಕೀಯ ಬೆಳವಣಿಗೆಗಳಿರ್ಬೋದು, ಎಲ್ಲವೂ ಕೂಡ ರಾಜ್ಯದಲ್ಲಿ ಯಾವುದೇ ಪಕ್ಷಗಳಿದ್ರೂ ಕೂಡ ಆ ನಾಯಕರಿಗೆ ಒಂದು ರೀತಿಯ ಸವಾಲು. ಈಗ ಮೈತ್ರಿಯನ್ನು ಮಾಡಿಕೊಂಡಿರ್ತಕ್ಕಂತಹ JDS ಮತ್ತು BJP ಇಬ್ಬರು ನಾಯಕರಿಗೂ ಕೂಡ ಮಂಡ್ಯ ರಾಜಕಾರಣ ಒಂದು ರೀತಿಯಾಗಿ ತಲೆನೋವಾಗಿರ್ತಕ್ಕಂಥದ್ದು. ಹಾಲಿ ಸಂಸದೆ ಸುಮಲತಾ ಅಂಬರೀಶ್ ಏನಿದ್ದಾರೆ, ಆ ಸುಮಲತಾ ಅಂಬರೀಶ್ ಅವರು ಮಂಡ್ಯ ಕ್ಷೇತ್ರವನ್ನು ನಾನು ಬಿಟ್ಕೊಡ್ಲಾರೆ ಅನ್ನೋ ಒಂದು ಡಿಮ್ಯಾಂಡನ್ನು ನಾಯಕರ ಮುಂದೆ ಇಟ್ಟಿರ್ತಕ್ಕಂಥ BJP ನಾಯಕರ ಮುಂದೆ. ಯಾಕೆಂದರೆ ಕಳೆದ ಬಾರಿ ಕೂಡ ಬೆಂಬಲವನ್ನು ಕೊಟ್ಟಿದ್ದರು BJPಗೆ. ಸೊ ಇದೇ ನಿಟ್ಟಿನಲ್ಲಿ ಈಗ ಮುಂದುವರೆದಂತೆ ಮೈತ್ರಿಯಿಂದಾಗಿ JDSನ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ನಮಗೆ ಬೇಕು ಅಂತ ಹೇಳಿ ಈಗಾಗಲೇ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರ ಮುಂದೆ ಕೂಡ ಹೇಳಿರುವಂಥದ್ದು. ಸೊ ಈಗ ಇಬ್ಬರ ಪೈಪೋಟಿಯಿಂದಾಗಿ ಈಗ ಈ ಒಂದು ಹಗ್ಗ ಜಿಗ್ಗಾಟವನ್ನು ಯಾವ ರೀತಿ ಬಗೆಹರಿಸಬೇಕು ಅನ್ನೋದೇ ಈಗ ಸದ್ಯಕ್ಕೆ ಸವಾಲಾಗಿರ್ತಕ್ಕಂಥದ್ದು. ಸೊ ಹೀಗಾಗಿನೇ ಖುದ್ದು BS ಯಡಿಯೂರಪ್ಪ ಅವರೇನಿದೆ, BS ಯಡಿಯೂರಪ್ಪನವರನ್ನೇ ಮಂಡ್ಯ ರಾಜಕಾರಣದ ಅಖಾಡಕ್ಕೆ ಇಳಿಯೋದಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ನಮಗೆ ಈಗ ತಿಳಿದು ಬಂದಿರುವಂಥ ಆಪ್ತ ಮೂಲಗಳ ಮಾಹಿತಿಯ ಪ್ರಕಾರ ಸುಮಲತಾ ಅಂಬರೀಶ್ ಅವರನ್ನ ಇನ್ನು 2-3 ದಿನದಲ್ಲಿ ಭೇಟಿಯಾಗಿ ಅವರನ್ನು ಮನವೊಲಿಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ ಅಂತಲೇ ಹೇಳ್ಬೋದು ಶರತ್. ಯಾಕೆಂತ ನೋಡೋದಾದರೆ ಸುಮಲತಾ ಅಂಬರೀಶ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಅಂದರೆ ಅವರಿಗೆ ಮೈತ್ರಿಯ ಅನಿವಾರ್ಯತೆಯನ್ನು ತಿಳಿಸ್ಕೊಡುವಂತಹ ಒಂದು ಅವಶ್ಯಕತೆ ಇರತಕ್ಕಂಥದ್ದು. ಅವರಿಗೆ ಮೈತ್ರಿ ಅನಿವಾರ್ಯತೆಯನ್ನು ತಿಳಿಸಿ ಲೋಕಸಭಾ ಕ್ಷೇತ್ರವನ್ನು ಮಂಡ್ಯವನ್ನು JDSಗೆ ಬಿಟ್ಕೊಡೋ ನಿಟ್ಟಿನಲ್ಲಿ BS ಯಡಿಯೂರಪ್ಪರು ಮಾತುಕತೆ ಆಡಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಸದ್ಯದಲ್ಲೇ ಮಾತನಾಡಿ ಅದರ ಮುಂದಿನ ರಾಜಕೀಯ ಬೆಳವಣಿಗೆಗಳು ಒಂದು ವೇಳೆ ಏನಾದ್ರೂ ನಿರೀಕ್ಷೆಯಂತೆ ಆಗದೆ ಹೋದರೆ ಹೈಕಮಾಂಡ್ ಅಂಗಳಕ್ಕೆ ಬಿಟ್ಟುಬಿಡೋದಕ್ಕೆ ಯಡಿಯೂರಪ್ಪನವರು ಸಜ್ಜಾಗಿದ್ದಾರೆ ಅಂತಲೇ ಹೇಳ್ಬೋದು ಶರತ್. ಥ್ಯಾಂಕ್ ಯು ಸುರೇಶ್ ಡೀಟೇಲ್ಸ್ಗಾಗಿ.